ಇವತ್ತು ರಾತ್ರಿ ನಮ್ಮ ಫ್ಯಾಮಿಲಿ ಮಕ್ಕಳು ಗೆಟ್ ಟುಗೆದರ್. ಅಂದರೆ ನೀನು ಸತ್ಯಭಾವ, ನಾನು ಪ್ರತಾಪ್, ದೀಪ್ತಿ, ನಾವೆಲ್ಲರೂ ರಾತ್ರಿ ಊಟಕ್ಕೆ ಹೋಗೋಣ ಅಂತ ನಾವಿಬ್ರು ಪ್ಲಾನ್ ಮಾಡ್ತಿದ್ದೀವಿ. ನೀನು ಭಾವ ಬರಲೇಬೇಕು. ರಾತ್ರಿ ನೀನು ಅದು ಇದು ರೀಸನ್ ಕೊಡೋ ಹಾಗೆ ಇಲ್ಲ. ನೀನು ಭಾವ ಬರಲೇಬೇಕು, ತಪ್ಪಿಸ್ಕೋಬಾರ್ದು. ಪ್ರತಾಪ್, ನೀವು ಅಷ್ಟೇ ಭಾವನ್ ಫೋನ್ ಮಾಡಿ ಬರಲೇಬೇಕು ಅಂತ ಹೇಳಿ. ನೀವು 3 ಜನ ಒಟ್ಟಿಗೆ ಅಂತೂ ಬೆಳಿಲಿಲ್ಲ. ಅಟ್ಲೀಸ್ಟ್ ಒಂದಿನಾದ್ರೂ ಇವ್ರು 3 ಜನ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಲಿ. ಈ ಅವಕಾಶ ಮುಂದೆ ಸಿಗುತ್ತೋ ಇಲ್ವೋ ಯಾರಿಗ್ ಗೊತ್ತು. ವಿನುತಾ, ಬಹುಶಃ ಇವತ್ತೇ ಕೊನೆ ಅನ್ಸುತ್ತೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಅದಕ್ಕೆ ನಿನ್ನನ್ನು ಇಷ್ಟೊಂದು ಫೋರ್ಸ್ ಮಾಡ್ತಿದ್ದೀನಿ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ನೀನು ಬಾಬಾ ಸಂಜೆ ಬರಲೇಬೇಕು. ನಾನು ಪ್ರತಾಪ್ ನಿಮಗೋಸ್ಕರ ಕಾಯ್ತಿರ್ತೀವಿ 6 ಗಂಟೆಗೆ. ಓಕೆನಾ? ಬರ್ಬೇಕು ಸ್ಟಾರ್ ಕಪಲ್ಸ್. ಕಪ್ ಗಿಪ್ಪಿಲ್ಲಪ್ಪ. ಹೋಟ್ಲಿನಾಗ ಹಂಗಿರ್ಬೇಕು ಹಿಂಗಿರ್ಬಾರ್ದು ಅಂತ ಅಮ್ಮನವರು ದಾರಿ ಉದ್ದಕ್ಕೂ ಆಜ್ಞೆ ಮಾಡ್ಕೊಂಡ್ ಬಂದವ್ರೆ. ನಿಜ 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 ನಿಜ. ಯಾವ ಫಾರ್ಮಾಲಿಟೀಸು ಇರಬಾರ್ದು. ನಮ್ಗೆ ಆಗ್ಬೇಕು ಆಗಿರ್ಬೇಕು. ಎಕ್ಸಾಕ್ಟ್ಲಿ ಕರೆಕ್ಟ್ ಬಾಸ. ನಮ್ ಬಾಸ್ ಯಾವತ್ತಿದ್ರು ನಮ್ ಕಡೆನೆ. ತಿನ್ನ ಕೂರಿ ತಿನ್ನಿತಿ ಅಂದ್ರೆ ನಮಗೆ ಉಡಿಯಕ್ಕಿಲ್ವಾ? ಓ, ಚೆನ್ನಾಗಿದ್ದೀರಾ? ಅಲ್ವೇ ವಿನುತಾ, ಒಂದೇ ಮನೆಯಿಂದ ಬಂದ್ವಿ, ಒಂದೇ ಗಾಡಿಲೇ ಬರ್ಬೋದಿತ್ತಲ್ಲ. ಬಾಸ, ನಿಮ್ ಕಾರ್ ಇಲ್ಲಿ ಎಲ್ಲಿ ಪಾರ್ಕ್ ಮಾಡಿದೀರಾ? ನಾವು ಕಾರಲ್ಲಿ ಬರ್ಲಿಲ್ಲ, ಆಟೋದಲ್ಲೇ ಬಂದ್ವಿ. ಈಗಿಂದಾನೇ ಅಭ್ಯಾಸ ಆಗ್ಬೇಕಲ್ವಾ ಅಕ್ಕ? ವಸ್ತುಗಳನ್ನ ಬಿಟ್ಟು ಬದುಕೋದು, ವ್ಯಕ್ತಿಗಳಿಂದ ದೂರ ಆಗಿ ಬದುಕೋದು. ಅದಕ್ಕೆ ಚೀಫ್ ಗೆಸ್ಟ್ಗೋಸ್ಕರ ವೇಟ್ ಮಾಡ್ತಿದ್ರಾ? ವೆರಿ ಗುಡ್. ಲೇಟ್ ಆಯ್ತು, ಆದ್ರೂ ನಾನು ಸಾರಿ ಹೇಳಲ್ಲ. ಯಾಕೆ ಗೊತ್ತಾ? ಚೀಫ್ ಗೆಸ್ಟ್ ಯಾವಾಗ್ಲೂ ಲೇಟ್ ಆಗಿ ಬರೋದು ಅಲ್ವೇನೋಣ? ಖಂಡಿತವಾಗ್ಲೂ ಇಲ್ಲ ಮೇಡಮ್. ನೀವು ಬಂದ ತಕ್ಷಣ ಹಾರ ತುರಾಯಿ ಹಾಕಿ ಇನ್ವೈಟ್ ಮಾಡ್ತೀವಿ ಅಂತ ಅನ್ಕೊಂಬೇಡಿ. ಅದೆಲ್ಲ ಸೀನೇ ಇಲ್ಲ. ಅಣ್ಣ ಬರ್ಲಿಲ್ವಾ? ಅದಕ್ಕೆ 3 ಕಪಲ್ಸ್ ಡಿನ್ನರ್ ಬರ್ಬೇಕು ಅಂತ ಇನ್ವೈಟ್ ಮಾಡಿದ್ದೆ ತಾನೆ, ನೀವ್ ಒಬ್ರೇ ಆಗಿ ಬಂದ್ರಿ. ಇವಳು ಕುಡಿಯೋ ವಿಷಯ ಭಾವಂಗ್ ಗೊತ್ತಿಲ್ವಲ್ಲ, ಜಾಸ್ತಿ ಆಯ್ತು. ಅದಕ್ಕೆ ಭಾವಂಗ್ ಇವಳ ಜೊತೆ ಬರಕ್ಕೆ ಭಯ. ಆದ್ರೂ ಭಾವ ಪುಣ್ಯಾತ್ಮ ಬಿಡೆ. ನೋಡು, ಹಕ್ಕಿ ತರ ಹಾರಾಡೋದಕ್ ಬಿಟ್ಟಿದ್ಯಾ. ನಮ್ಮ ಹೆಂಡ್ತಿರು ಇದಾರೆ, ಸೆರ್ಗಲ್ ಗಂಟ ಹಾಕೊಂಡಿರ್ತಾರೆ ಅಲ್ವಾ ಸತ್ಯ? ಗೈಸ್, ಬಿಹೇವ್ ಯುವರ್ ಸೆಲ್ಫ್. ಇದು ಹೋಟೆಲ್. ಓಕೆ ಓಕೆ, ಬನ್ನಿ ಒಳಗೆ. Thank you. ಥ್ಯಾಂಕ್ ಯು ಆಲ್. ನನ್ನ ಆಸೆ ಕನಸನ್ನ ನನಸು ಮಾಡಿದ್ದಕ್ಕೆ. ಒಡ ಹುಟ್ಟದವರೆಲ್ಲ ಒಂದೇ ಕಡೆ ಕೂತು ಊಟ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆ ದಿನ ಇವತ್ತು ಬಂದಿದೆ. ಈ ಮಧುರ ಕ್ಷಣನ ನನ್ನ ಉಸಿರಿರೋವರೆಗೂ ನಾನು ಮರೆಯಲ್ಲ. ಥ್ಯಾಂಕ್ಸ್ ಸತ್ಯ, ಥ್ಯಾಂಕ್ಸ್ ಸಾವಿತ್ರಿ, ಥ್ಯಾಂಕ್ಸ್ ದೀಪ್ತಿ.
ನಾವು ನಿಮ್ಮಿಂದ ದೂರ ಹೋಗ್ತಾ ಇದ್ದೀವಿ. ಬೇಕೋ ಬೇಡವೋ ಒಂದೇ ರಕ್ತನ ಹಚ್ಕೊಂಡು ಹುಟ್ಟಿದ್ವಿ ಅನ್ನೋ ಮಾತು ಸತ್ಯ. ಅದನ್ನ ಅಳಿಸೋದಿಕ್ಕಾಗಲ್ಲ. ಆ ಸತ್ಯಕ್ಕೆ ಥ್ಯಾಂಕ್ಸ್ ಹೇಳ್ತಾ ಚಿಯರ್ಸ್ ಎವ್ರಿವನ್. ಅಗಲ್ಗೆ ನಮಗೆ ತುಂಬಾ ಬೇಜಾರು ಕೊಡುತ್ತೆ. ಆದ್ರೆ ಅನುಭವಗಳನ್ನ ಜೊತೆಗೆ ಹಂಚ್ಕೊಂಡಿರ್ತೀವಿ. ಹಿಂದೆ ನಡೆದಿದ್ದು, ಜೊತೆಗಿದ್ದಿದ್ದು ಎಲ್ಲ ಒಂದು ಸವಿ ನೆನಪು. ಅದು ಯಾವಾಗ್ಲೂ ನಮ್ಮ ಜೊತೆಗೆ ಇರುತ್ತೆ. ಅಂತ ಅನುಭವಗಳನ್ನ ಕೊಟ್ಟ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಈ ಕ್ಷಣನ ಇನ್ನಷ್ಟು ಕಲರ್ಫುಲ್ ಮಾಡೋಣ. ನಾಳೆ ಒಂದು ಕೊರತೆ ಕೊಡುತ್ತೆ ಅಂತ ಈ ಕ್ಷಣನ ಹಾಳು ಮಾಡ್ಕೊಳಕ್ಕಾಗತ್ತಾ? ಸೊ ಚಿಯರ್ಸ್ ಎವ್ರಿಬಡಿ ಅಗೇನ್. ಅದಕ್ಕೆ ಸಂಕೋಚ ಪಡ್ಕೋಬೇಡಿ, ತಗೊಳ್ಳಿ. ದೀಪ್ತಿಗೆ ಸಂಕೋಚ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ಸತ್ಯ ಫುಲ್ ಮಿಲ್ಸ್ ಇವತ್ತು 100 ಹೊಡಿಬೇಕು ನೀನು. ನೀವೇನೋ ಥ್ಯಾಂಕ್ಸ್ ಹೇಳಿ ಶುರು ಮಾಡ್ಬಿಟ್ರಿ. ನಾವು ನೋ 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 ಒಂದನ ಅರ್ಪಣೆ ಎಲ್ಲ ಆಮೇಲೆ, ಮೊದಲು ಊಟ. ನಾವೆಲ್ಲರೂ ಹೀಗೆ ಜೊತೆ ಕುತ್ಕೊಂಡು ಫಾರ್ ದಿ ಲಾಸ್ಟ್ ಟೈಮ್ ಊಟ ಮಾಡ್ತಿದೀವಿ. ಸ್ಟಾರ್ಟ್. ಮುಖಕ್ಕೆ ಹಾಕೊಂಡು ನೀರಲ್ಲಿ ಕಣ್ಣೀರು ಬೆಳ್ತೋಯ್ತದೆ. ಆದ್ರೆ ಮನ್ಸಲ್ಲಿ ಇದೆಯಲ್ಲ ದುಃಖ, ಅದ್ರ ಜೊತೆ ನಗುವಿನ ಮುಖೋಡ ಬೇರೆಯಲ್ಲ. ಆಗ್ತಿಲ್ಲ ಸತ್ಯ, ನನ್ನ ಹತ್ರ ಮರೆಯೋಕ್ಕಾಗ್ತಿಲ್ಲ. ನಿಮ್ನೆಲ್ಲ ಬಿಟ್ಟು ದೂರ ಹೋಗ್ಬೇಕು ಅಂತ ಎಷ್ಟೇ ಮನ್ಸು ಗಟ್ಟಿ ಮಾಡ್ಕೊಂಡ್ರು ನನ್ನ ಕೈಲಿ ಸಾಧ್ಯವಾಗ್ತಿಲ್ಲ. ಯಾಕೆ ಹೋಗ್ತಿದ್ದೀರಾ ಬಾಸು?
ನಮಗ್ ಶಿಕ್ಷೆ ಕೊಡ್ಬೇಕು ಅಂತನಾ? ನೀವು ನನಗ್ ಶಿಕ್ಷೆ ಕೊಡ್ತಿಲ್ಲ, ನಿಮಗ್ ನೀವೇ ಶಿಕ್ಷೆ ಕೊಡ್ಕೊತಿದ್ದೀರಾ. ನಾನೇನ್ ತಪ್ಪು ಮಾಡಿವ್ನಿ ಬಸ್ಸು? ಎತ್ತಿಗ್ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹಾಕಿದ್ರಂತೆ. ಸಿಟ್ಟಿರೋದು ಯಾರ ಮೇಲೋ, ತೋರಿಸ್ತಾ ಇರೋದು ಯಾರ ಮೇಲೋ. ನಿರ್ಧಾರ ಮಾಡಾಗಿದೆ. ಯಾವ್ದು ತಪ್ಪು ಯಾವ್ದು ಸರಿ ನನಗೆ ಗೊತ್ತಾಗ್ತಾ ಇಲ್ಲ. ಬೇಡ ಬಸ್ಸು, ನಿಮ್ಗೆ ಸಮಾಧಾನ ಆಗಿದ್ರೆ ಕಪಾಳಕ್ಕೆ ನಾ ಗೇಟ್ ಹೊಟ್ಬಿಡಿ. ಬಿಟ್ಟೋಗೋ ಮಾತು ಮಾತ್ರ ಆಡ್ಬೇಡಿ. ಹೋಗ್ಬೇಕು ಅನ್ನೋ ದಾರಿನಲ್ಲಿ ಸಹ ಅಷ್ಟು ದೂರ ನಡೆದಾಗಿದೆ. ಈಗ ಹಿಂತಿರುಗಿ ಬರೋ ಮಾತೇ ಇಲ್ಲ. ಯೋಚನೆ ಮಾಡಿ ಬಸ್ಸು, ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ಬೋದು, ಮನಸ್ಸು ಕೊಟ್ಟು ಪ್ರೀತಿ ಸಂಪಾದನೆ ಮಾಡ್ಬೋದು. ಆದ್ರೆ ಸ್ನೇಹ ಸಂಪಾದನೆ ಮಾಡಕ್ಕೆ ಹೊಂದ್ಕೊಳ್ಳೋ ವ್ಯಕ್ತಿ ಬೇಕು. ಸುಲಭ ಅಲ್ಲ. ಅಂತ ಸ್ನೇಹನ, ಅಂತ ಸ್ನೇಹಿತನ ಬಿಟ್ಟೋಯ್ತೀರಾ? ತಂದೆ ತಾಯಿ ಇಲ್ದಿರೋರು ತಂಬ್ಲಿಗಳು, ಸಂಸಾರ ಇಲ್ದಿರೋರು ಸನ್ಯಾಸಿಗಳು. ಆದ್ರೆ ಸ್ನೇಹಿತರೆ ಇಲ್ದಿರೋರು ಮನುಷ್ಯ ಅಲ್ಲ ಬಸ್ಸು. ನಿಮ್ ಕೈ ಮುಗಿತೀನಿ, ಹಾಗೆ ಮಾತ್ರ ನನ್ನನ್ನು ಮಾಡಬೇಡಿ, ಮಾಡಬೇಡಿ ಬಸ್ಸು. ನನಗ್ ನಿಮ್ಮನ್ ಬಿಟ್ರೆ ಬೇರೆ ಯಾವ ಫ್ರೆಂಡು ಇಲ್ಲ. ನನ್ಗೆ ಯಾರಿದ್ದಾರೆ? ಹಾ, ನೀವಿಬ್ರು ಊಟ ಮಾಡ್ತಾ ಇರಿ, ನಾನು ಬರ್ತೀನಿ. ಅದಕ್ಕೆ ಊಟ ಮಾಡಿ. ಊಟಕ್ಕೇನು ಕಾಯುತ್ತೆ. ಇವತ್ತು ಊಟ ಒಂದು ನೆಪ ಅಷ್ಟೆ. ನಮ್ಮಲ್ಲಿ ಹೆಪ್ಪುಗಟ್ಟಿರೋ ಎಷ್ಟೋ ಭಾವನೆಗಳಿಗೆ ಇವತ್ತು ಮಾತು ಬರುತ್ತೆ. ಊಟ ಮಾಡುವೇನು? ಸೇರ್ತಿಲ್ಲ ಅಕ್ಕ. ನಾ ಮಾಡಿಸ್ಲಾ?
ನಿಂದು ನೀನ್ ಹೀಗೆ ತಟ್ಟೆ ಮುಂದೆ ಕೂತು ಊಟ ಸೇರಲ್ಲ ಅಂತ ಹೇಳ್ಬಾರ್ದು. ಅನ್ನಕ್ಕೆ ಕೋಪ ಬರುತ್ತೆ. ನಾನ್ ಚಿಕ್ಕಂದಿದ್ದಾಗಿಂದಲೂ ಇದೇ ಮಾತನ್ನೇ ಹೇಳ್ತಿದ್ದೆ. ಊಟ ಮಾಡುವ ಕಥೆ ಹೇಳ್ತಾ ಒಂದ್ ಕಥೆ ಹೇಳ್ತೀಯ? ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದು ತಣ್ಣಗಾಗಿತ್ತು. ದ್ವೇಷಕ್ಕೆ ಸೇಡ್ಗೆ ಅಂತ ಕಾದಾಡ್ದವರೆಲ್ಲ ಹೇಳೆ ಹೆಸರಿಲ್ದಂತೆ ಸ್ವರ್ಗ ಸೇರಿದ್ರು. ಕರ್ಣ, ದ್ರೋಣ, ಭೀಷ್ಮ, ಮಕ್ಕಳಾದ ಉಪ ಪಾಂಡವರು ಎಲ್ಲರೂ ಸತ್ತಿದ್ರು. ಅಂಥ ರಾಜ್ಯನ ಪಾಂಡವರು ಆಳಿದ್ರು. ಧರ್ಮ ಸಂಸ್ಥಾಪನೆಗೆ ಅಂತ ತಮ್ಮವ್ರನ್ನೆಲ್ಲರೂ ಕಳ್ಕೊಂಡು ಅಂಥ ರಾಜ್ಯದಲ್ಲಿ ಪಾಂಡವರು ಆಳಿದ್ರು. ಅವರು ಸತ್ರು. ಸ್ವರ್ಗಾರೋಹಣನ ಎಲ್ಲರೂ ಒಟ್ಟಿಗೆ ಶುರು ಮಾಡಿದ್ರು. ಆದ್ರೆ ಸ್ವರ್ಗ ಸೇರಿದ್ದು ಧರ್ಮರಾಯ, ಅವನ ಜೊತೆಗಿದ್ದ ಒಂದು ನಾಯಿ. ಇಬ್ರೆ. ನೀವು ಹಾಗೆ ಆಳ್ಬೇಕು ಅಂತ ಉಳಿಸಿರೋ ಈ ರಾಜ್ಯದಲ್ಲಿ ನನ್ನ ತಂಗಿ ಗಂಡ, ನನ್ನ ಮಾವನ ಹೆಂಡತಿ ಯಾರೂ ಇಲ್ಲ, ಇರೋದು ಇಲ್ಲ. ತಗೋ. ಊಟ ಮಾಡ್ಲಿಲ್ವೇನೆ? ಮಾಡ್ತೀನಿ. ನಿನ್ನ ಹತ್ರ ಏಕಾಂತವಾಗಿ ಮಾತಾಡ್ಬೇಕು ಅಂತ ಅನಿಸ್ತು. ಯಾವತ್ತೂ ಮಾತಾಡಕ್ಕಾಗಲ್ಲ ಅಲ್ವಾ? ಯಾಕೋ ಇಂಥ ನಿರ್ಧಾರ ಮಾಡ್ದೆ? ಹಿಂಸೆ ಆಗ್ತಿತ್ತು ಕಣೆ. ಅಪ್ಪ ನಮ್ಮನೆಗೆ ಬಂದಿದ್ದಿನ ನಮ್ಮನೆ ನಂದನವನ ಆಗಿತ್ತು. ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಆಗ್ಲಿಲ್ಲ. ಈ ಸಂಬಂಧ ಅನ್ನೋದು ಕನ್ನಡಿ ತರ ಕಣೆ. ಸಣ್ಣ ಬಿರುಕು ಸಾಕು, ಇಡೀ ಪ್ರತಿಬಿಂಬನೆ ಹಾಳು ಮಾಡ್ಬಿಡುತ್ತೆ. ನನಗೆ ಗೊತ್ತೇ ಆಗಲಿಲ್ಲ. ಅದಕ್ಕೆ ನಾನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೇನ್ ಮಾಡ್ಲಿ? ಇದ್ಯಾಕೋ ಸರಿ ಹೋಗೋ ತರ ಕಾಣಿಸ್ತಾ ಇಲ್ಲ. ಮನೆಯಲ್ಲಿ ಹೆಸರಿಗೆ 6 ಜನ, 3
3 ಜನ ಊಟ ಕೂತ್ರೆ ಇನ್ 3 ಜನದ್ದು ಊಟ ಆಗಿರ್ತಿತ್ತು. ಇಲ್ಲ ಆಮೇಲೆ ಬಂದು ಕೂರ್ತಾ ಇದ್ರು. ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಎಂತ ಫ್ಯಾಂಟಸಿ ಇತ್ತು ಗೊತ್ತೇನೆ ನನಗೆ. ಎಲ್ಲ ಜಾಯಿಂಟ್ ಫ್ಯಾಮಿಲಿಗಳ ತರ ನಂದು ಒಂದು ಫ್ಯಾಮಿಲಿ ಇರಬೇಕು, ಏನೇನೋ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ಸಿಕ್ಕಿದ್ದು ಅವಮಾನ, ನಿರ್ಲಕ್ಷ್ಯ, ಆರೋಪ. ಇದೆಲ್ಲದಕ್ಕಿಂತ ನನ್ನ ಕಲ್ಪನೆ ಲೋಕನೇ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಪ್ಪನ ಮೇಲೆ ದ್ವೇಷ ಬೆಳೆಸ್ಕೊಂಡಿದೀಯ. ಅದನ್ನು ಪ್ರಯತ್ನ ಪಟ್ಟು ನೋಡಿದೆ. ಅಪ್ಪ ನನಗೆ ಸಿಕ್ಕಿದ ದಿನ ಸ್ವರ್ಗನೇ ಸಿಕ್ತು ಅಂತ ಟ್ಯಾಟು ಹಾಕ್ಸ್ಕೊಂಡ. ಆದ್ರೆ ಆ ಟ್ಯಾಟೋ ಈಗ ಅದನ್ನ ಮರೆಯೋದಿಕ್ಕೂ ಬಿಡ್ತಾ ಇಲ್ಲ.